ಇನ್ನು ಬೆಳಗಾವಿ ಮಹಾರಾಷ್ಟ್ರ ಭಾಗದಲ್ಲಿ ವರುಣಾರ್ಭಟ ಜೋರಾಗಿದೆ. ಘಟಪ್ರಭಾ ನದಿ ಪ್ರವಾಹಕ್ಕೆ ಬಾಗಲಕೋಟೆ ಜನ ತತ್ತರಿಸಿ ಹೋಗಿದ್ದಾರೆ. ಬಾಗಲಕೋಟೆಯ ಮಿರ್ಜಿ ಗ್ರಾಮಕ್ಕೆ ನೀರು ನುಗ್ಗಿರುವ ಪರಿಣಾಮವಾಗಿ ಜನರು ತತ್ತರಿಸಿ ಹೋಗಿದ್ದಾರೆ. ನದಿ ಪ್ರವಾಹಕ್ಕೆ ಊರನ್ನೇ ಬಿಡ್ತಿದ್ದಾರೆ ಮಿರ್ಜಿ ಗ್ರಾಮಸ್ಥರು. ಮನೆ ಬಾಗಿಲಿಗೆ ಘಟಪ್ರಭಾ ನದಿ ನೀರು ಬಂದು ನಿಂತಿದೆ. ಹೀಗಾಗಿ ಊರು ಬಿಡುವಂತಹ ಪರಿಸ್ಥಿತಿ ಬಂದು ಒದಗಿದೆ. ರಾತ್ರೋರಾತ್ರಿ ಕಾಳಜಿ ಕೇಂದ್ರಕ್ಕೆ ಕುಟುಂಬಗಳನ್ನ ಶಿಫ್ಟ್ ಮಾಡಲಾಗಿದೆ. ಕೆಲ ಕುಟುಂಬಗಳು ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಆಗಿದ್ದಾರೆ. ಇನ್ನು ಕೆಲವರು ಊರನ್ನೇ ಬಿಟ್ಟು ಸಂಬಂಧಿಕರ ಮನೆಗೆ ಹೋಗಿದ್ದಾರೆ. ರಾತ್ರೋರಾತ್ರಿ ಪ್ರವಾಹದ ಆತಂಕದಿಂದ ಕಾಳಜಿ ಕೇಂದ್ರಕ್ಕೆ ಹೋಗಬೇಕಾದಂತಹ ಪರಿಸ್ಥಿತಿ. ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಬೆಳಗಾವಿ ಮಹಾರಾಷ್ಟ್ರ ಭಾಗದಲ್ಲಿ ವರುಣನ ಆರ್ಭಟ ಹೆಚ್ಚಾಗಿರುವ ಪರಿಣಾಮವಾಗಿ ಘಟಪ್ರಭಾ ನದಿಯ ಪ್ರವಾಹಕ್ಕೆ ಬಾಗಲಕೋಟೆಯ ಜನ ತತ್ತರಿಸಿ ಹೋಗಿದ್ದಾರೆ. ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಇಡೀ ಗ್ರಾಮದಲ್ಲಿ ಯಾವ ರೀತಿಯಾಗಿ ನೀರು ಆವರಿಸಿಕೊಂಡಿದೆ ಅಂತ ಹೇಳಿ. ಘಟಪ್ರಭಾ ನದಿಯ ನೀರು ಈ ರೀತಿಯಾಗಿ ಮಿರ್ಜಿ ಗ್ರಾಮಕ್ಕೆ ಆವರಿಸಿರೋದು. ಸೊ ಅಲ್ಲಿನ ಜನರು ಈಗ ಕಾಳಜಿ ಕೇಂದ್ರಕ್ಕೆ ಹಾಗೂ ಬೇರೆ ಬೇರೆ ಕಡೆಗೆ ಶಿಫ್ಟ್ ಆಗಿದ್ದಾರೆ. ಪ್ರದೇಶಗಳಲ್ಲಿ ಯಥೇಚ್ಛವಾಗಿ ಮಳೆ ಆಗುತ್ತಿರುವ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ಬಾಗಲಕೋಟೆ ಜಿಲ್ಲೆಯಲ್ಲಿ ಹರಿದಿರತಕ್ಕಂಥ ಘಟಪ್ರಭಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿದು ಬಂದಿರುವಂಥದ್ದು. ಹೀಗಾಗಿ ಪ್ರವಾಹದ ಆತಂಕದಿಂದ ಜನರು ಊರು ಬಿಡುವಂಥ ಒಂದು ಪರಿಸ್ಥಿತಿ ಇವತ್ತಿನ ದಿವಸ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಮಿರ್ಜಿಯ ನವನಗರದಲ್ಲಿ ನಡೆದಿರುವಂಥದ್ದು. ನಾವೀಗ ಆ ಒಂದು ಸ್ಥಳದಲ್ಲಿದ್ದೇವೆ. ನಾವು ದೃಶ್ಯದಲ್ಲೂ ಕೂಡ ತೋರಿಸ್ತೇವೆ. ಏನು ದೃಶ್ಯದಲ್ಲೂ ಕೂಡ ನೋಡ್ಬೋದು. ಬಹುತೇಕ ಇಲ್ಲಿರ್ತಕ್ಕಂಥ ಜನರು ಮಿರ್ಜಿ ಗ್ರಾಮದ ನವನಗರ ಭಾಗದಲ್ಲಿರ್ತಕ್ಕಂಥ ಜನರು ತಮ್ಮ ಸರಂಜಾಮಣಗಳ ಸಮೇತವಾಗಿ ಮಕ್ಕಳನ್ನು ಕರೆದುಕೊಂಡು ಬೇರೆ ಸುರಕ್ಷಿತ ತಾಣಗಳಿಗೆ ತೆರಳುವಂಥ ಒಂದು ದೃಶ್ಯವನ್ನು ಕೂಡ ನಾವಿಲ್ಲಿ ಕಾಣ್ತಾ ಇದ್ದೇವೆ. ಪ್ರತಿ ವರ್ಷವೂ ಕೂಡ ಈ ರೀತಿಯಾದಂಥ ಪ್ರವಾಹಕ್ಕೆ ತುತ್ತಾಗುವಂಥ ಒಂದು ಗ್ರಾಮ ಮಿರ್ಜಿ ಗ್ರಾಮ ಇವತ್ತಿನ ದಿವಸ ಬಹಳಷ್ಟು ಆತಂಕವನ್ನು ಎದುರಿಸುವಂಥ ಪರಿಸ್ಥಿತಿ ಆಗಿರುವಂಥದ್ದು ನಾವು ನೋಡ್ಬೋದು. ಬಹುತೇಕವಾಗಿ ಮಹಿಳೆಯರು ಇಲ್ಲಿಂದ ಏನಂತಂದರೆ ಆ ಸಾಮಾನುಗಳನ್ನು ಪ್ರತಿಯೊಂದು ಸಾಮಾನುಗಳನ್ನು ತೆಗೆದುಕೊಂಡು ಸುರಕ್ಷಿತ ತಾಣಗಳಿಗೆ ಹೋಗುವಂಥ ಒಂದು ದೃಶ್ಯವನ್ನು ಕೂಡ ನಾವಿಲ್ಲಿ ಕಾಣ್ತಾ ಇದ್ದೇವೆ. ಎಲ್ಲೋ ಒಂದು ಕಡೆ ಅವರಿಗೆ ಪ್ರತಿ ವರ್ಷವೂ ಕೂಡ ಪ್ರವಾಹದ ಆತಂಕ ಕಾಡ್ತಾ ಇದೆ. ಹೀಗಾಗಿ ಈ ಬಾರಿಯೂ ಕೂಡ ಸಾಕಷ್ಟು ಪ್ರಮಾಣದ ನೀರು ಬರ್ತಾ ಇರೋ ಹಿನ್ನೆಲೆ ಇವತ್ತಿನ ದಿವಸ ಏನಂತಂದರೆ ಇಲ್ಲಿಂದ ಏನಂತಾರೆ ಸುರಕ್ಷಿತ ತಾಣಗಳಿಗೆ ಆಗಲೇ ಅವರು ತೆರಳುವಂಥ ಒಂದು ದೃಶ್ಯವನ್ನು ಕೂಡ ನಾವಿಲ್ಲಿ ಕಾಣ್ತಾ ಇದ್ದೇವೆ. ಯಾಕಂದರೆ ಈಗಾಗಲೇ ಸಾಕಷ್ಟು ಪ್ರಮಾಣದ ನೀರನ್ನು ಬಿಟ್ಟಿರುವ ಹಿನ್ನೆಲೆ ಕ್ಷಣಕ್ಕೂ ಕೂಡ ಘಟಪ್ರಭಾ ನದಿಯ ನೀರಿನ ಪ್ರಮಾಣ ಕ್ಷಣಕ್ಕೂ ಏರ್ತಾ ಇದೆ. ಹೀಗಾಗಿ ವಯೋವೃದ್ಧರ ಹಾದಿಯಾಗಿ ಎಲ್ಲರೂ ಕೂಡ ಏನಂತಂದರೆ ಮಕ್ಕಳು ಮರಿ ಸಮೇತವಾಗಿ ಇಲ್ಲಿಂದ ತೆರಳುತ್ತಾ ಇರುವಂಥದ್ದನ್ನು ಕೂಡ, ಯಾಕಂದರೆ ರಾತ್ರೋರಾತ್ರಿಯೂ ಕೂಡ ಯಾವುದೇ ಸಮಯದಲ್ಲೂ ಕೂಡ ನೀರು ಬರಬಹುದು ಅನ್ನುವಂಥ ಒಂದು ಆತಂಕ ಇವತ್ತು ಅವ್ರನ್ನ ಕಾಡ್ತಾ ಇದೆ. ಹೀಗಾಗಿ ಏನಂತಂದರೆ ಇಲ್ಲಿರ್ತಕ್ಕಂಥ ಮಹಿಳೆಯರಾಗಿರ್ಬೋದು ಪುರುಷರಾಗಿ ಎಲ್ಲರೂ ಕೂಡ ಹೋಗ್ತಾ ಇರುವಂಥದ್ದು ನಾವು ಈ ಭಾಗದಲ್ಲಿ ಇವತ್ತಿನ ಇಲ್ಲಿ ನಾವು ದೃಶ್ಯದಲ್ಲೂ ಕೂಡ ನೋಡ್ಬೋದು. ಬಹುತೇಕ ಈ ಮನೆಗಳಿಗೆ ಹೊಸಿಲಿನ ಮಟ್ಟಿನವರೆಗೂ ಕೂಡ ಈಗಾಗಲೇ ನೀರು ಬಂದು ನಿಂತಿರುವಂಥದ್ದನ್ನು ಕೂಡ ಅಂದರೆ ಯಾವುದೇ ಕ್ಷಣದಲ್ಲೂ ಕೂಡ ಈಗಲೂ ಕೂಡ ನೀರಿನ ಮಟ್ಟ ಏರ್ತಾ ಇದೆ. ಹೀಗಾಗಿ ಮನೆಗಳಿಗೆ ನುಗ್ಗುವಂಥ ಒಂದು ಸಾಧ್ಯತೆ ಭಾಳಷ್ಟಿದೆ. ನಾವು ಈ ಭಾಗದಲ್ಲೂ ನೋಡಿಕೊಡ್ಬೋದು. ಬಹುತೇಕ ಈ ಕಾಲನಿ ಏನಂತಂದರೆ ನೀರಿನಿಂದ ಜಲಾವೃತವಾಗಿರುವಂಥ ಒಂದು ದೃಶ್ಯವನ್ನು ಕೂಡ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಇಲ್ಲಿರ್ತಕ್ಕಂಥ ಎಲ್ಲರೂ ಜನರು ಕೂಡ ಇಲ್ಲಿ ಈ ಮನೆಗಳಿಂದ ಏನಂತಂದರೆ ಬೇರೆ ಬೇರೆ ಸ್ಥಳಗಳಿಗೆ ಅವರು ಹೋಗುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಇದಕ್ಕೆ ಹೊಂದಿಕೊಂಡಂತೆ ಹೊಲಗದ್ದೆಗಳು ಇರುವಂಥದ್ದು ಅವೆಲ್ಲವೂ ಕೂಡ ಜಲಾವೃತವಾಗಿರುವಂಥದ್ದು. ಹೀಗಾಗಿ ಮಿರ್ಜಿ ಗ್ರಾಮದಲ್ಲಿ ಕ್ಷಣಕ್ಕೂ ಕೂಡ ನೀರಿನ ಮಟ್ಟ ಏರ್ತಾ ಇದೆ. ಹೀಗಾಗಿ ಭಾಳಷ್ಟು ಜನರು ಕೂಡ ಆತಂಕದಲ್ಲಿರುವಂಥದ್ದು. ಈಗ ನಮ್ಮ ಜೊತೆಗೆ ಏನಂತಂದರೆ ಇಲ್ಲಿ ಮಹಿಳೆಯರಿದ್ದಾರೆ. ಅವ್ರು ಯಾವ ರೀತಿಯಾದಂಥ ಆತಂಕವನ್ನು ಎದುರಿಸ್ತಾ ಇದ್ದಾರೆ ಅನ್ನೋಂಥದ್ದು ಅವರಿಂದ ಕೇಳೋಣ. ಅಕಡೆಗೆ ನೀರು ಇನ್ನೂ ಏರ್ತಾನೆ ಇರ್ರಿ. ನೀವು ಎಲ್ಲಿ ಉಂಟು? ನಾವು ಸಾಲಿಗೆ ಹೋಗ್ತೀವಿ. ಶಾಲೆಗೆ ಏನು ನಿಮಗೆ ಆತಂಕ ಏನಾಗೈತೆ? ಏನ್ರಿ ಇವತ್ತು ವರ್ಷ ಹಿಂಗೆ ಬರತ್ತೈತ್ರಿ ನೀರ. ನಾವು ಗಂಟು ಕಟ್ಕೊಂಡು ಹೋಗುದು, ಮತ್ತೆ ಇಳ್ಯಾನ ತೊಳಿದು ಬಳಿದು ಮತ್ತೆ ಬಂದು ಅಲ್ಲೇ ಇರುದ್ರಿ. ಮತ್ತೆ ಅನ್ನ ಸಾರ ಹಾಕ್ತಾರ ತಿತ್ತೀವು ಮತ್ತೆ ಬರ್ತೀವ್ರಿ. ಇಲ್ಲಿಗೆ ನಮ್ಗೆ ಎಲ್ಲಿ ಏನು ಠಿಕಾಣ ತೋರಿಸ್ವಾರ್ರಿ. ಹೆಂಗೇನ್ ಮಾಡಿದ್ರಿ? ಎಷ್ಟು ವರ್ಷ ಆದ್ರೆ ಈ ರೀತಿ ನಿಮ್ಮ ಸಮಸ್ಯೆ? ದೊಡ್ಡ ಹೊಳಿ ಬಂದಂತ ಬರತೈತ್ರಿ. ನಾವೇನೋ ಈ ಸಲ ಪಾಂಚಿ ಮ್ಯಾತು ಬರಾಕಿಲ್ಲತ್ ನಾವು ಮರ್ತು ಬಿಟ್ಟಿವ್ರಿ. ಮತ್ತೆ ಈಗ ರಾತ್ರಿ 2ಕ್ಕೆ ಎದ್ದು ಗಂಟು ಕಟ್ಕೊಂಡು ಹೋಗಿದೀವ್ರಿ. ನಾವು ಮಕ್ಕಳ ಮರಿ ಹಡದು ಸಸಿರಿ ಮನ್ಯಾಗ ಆಪರೇಷನ್ ಆದಾಗ ತಗೊಂಡು ಹೋಗಿದೀವ್ರಿ ರಾತ್ರಿ. ನಾವು ಏನ್ ಮಾಡ್ಬೇಕ್ರಿ? ಸಣ್ಣ ಕೂಸ್ 3 ತಿಂಗಳು ಮಕ್ಕಳು ಮರಿ ಕಟ್ಕೊಂಡು ಈ ರೀತಿ ತೊಂದರೆ ಆಗುತ್ತೆ. ಹುಳ ಯಾವ್ದ ಹುಪ್ಪಡಿ ಯಾವ್ದ ಹೆಂಗ ಹೋಗ್ಬೇಕ್ರಿ? ಹೆಂಗ ಇರ್ಬೇಕ ಅಲ್ಲಿ ಇಟ್ಟು ರಾತ್ರಿ ವರ್ಷ? ನಮ್ಗೆ ಎಲ್ಲಿ ಏನು ಸಹಾಯ ಸವಲತ್ತು ಇರ್ಸು ಮತ್ತೆ ಹೊಳ್ಯಾಗಾರ ಹೋಗಿ ಹೊಲ್ಯಾಕ ಬಿಟ್ಟು ಬಿಡುವಾರ್ರಿ. ಮತ್ತೆ ಆಗಟ್ ಎಬ್ಸಾಕ್ ಬರ್ತಾರ, ಅನ್ನ ಸಾರ ಹಾಕ್ತಾರ ತಿತ್ತೀವು, ಮತ್ತೆ ನೀರು ಇಳ್ಯಾನ ಮತ್ತೆ ಗಪ್ಪರಿ ಅದನ್ನ ಮರ್ತಾ ಬಿಡ್ತಾರ. ಮತ್ತೆ ಹೆಂಗ ಏನ್ ಮಾಡೋಣ್ರಿ? ನಾವು ನಮ್ಗೆ ಏನಾರ ಬೇರೆಯವ್ರಿಗೆ ಯಾರ ಕೊಳ್ಳಿ ಹೋಗ್ತೀವ್ರಿ. ನಾವು ಇಲ್ಲೇ ಏನು ಮಿರ್ಜಿಯಾಗ ಇರ್ಬೇಕು ಅನ್ನೋದು ಏನು ಇಲ್ರಿ ಆಸೆ ನಮಗೂ. ಏನು ಹೊಲ ಇಲ್ಲ ಮಣಿ ಇಲ್ಲ. ಇವತ್ತು ಫಲಾಡ್ತಾವ ನೋಡ್ರಿ.
ಈಗೆಲ್ಲ ನೀರು ಇನ್ನೂ ಹೆಚ್ಚಾಗತ್ತಂದ್ರೆ ಎಲ್ಲೊಂದು ಕಡೆ ಭಾಳ ನಿಮಗೆ ತ್ರಾಸ ಮತ್ತೆ ತ್ರಾಸ ಐತ್ರಿ ಹೆಂಗೆ ಮಾಡ್ಬೇಕ್ರಿ ನಾವು ಸಾಹೇಬ್ರ ಈಗ ಏನಾಗ್ಬೇಕಂದ್ರೆ ನಮಗೇನ್ರಿ ಎಲ್ಲಾರು ಜಾಗ ಕೊಟ್ರ ಇರ್ತೀವ್ರಿ ಹೋಗಿ ಕೊಡದ್ರ ಮತ್ತೆ ಅನ್ನ ಸಾರ ಹಾಕ್ತಾರಿ ತಿತ್ತೀವಿ ಕುಂಡಿರ್ತೀವ್ರಿ ಮತ್ತು ಇನ್ನು ನೀರು ಇರಾಕಲ್ಲಿ ಮಣಿ ತೊಳಿತೀವ್ರಿ ನಾ ಮಕ್ಕಳ ಮರಿ ಕಟ್ಕೊಂಡ್ ಬರ್ತೀವ್ರಿ ಹುಳ ಹುಪ್ಪಡಿ ಹಂಗೆ ಕಡಿತಾವ್ರಿ ನಮ್ಗೆ ಮತ್ತೆ ಹೆಂಗೆ ಮಾಡೋಣ್ರಿ ಮತ್ತೆ ಇಲ್ಲೇ ಇರೋದಲ್ರಿ ಎಲ್ಲಿ ನಮಗೆ ಇರಾಕ್ ಕಾಣಿಲ್ರಿ ಒಣ ಜಾಗ ಈಗ ಸರ್ಕಾರ ದವಾಖಾನೆ ಆಗದಿರಿ ಅವ್ರು ಹೇಳಂದ್ರೆ ಹೇಳಬೇಕ್ರಿ ನಾವು ಮತ್ತೆ 2 ದಿನ ಇಟ್ಕೋತಾರ್ರಿ ಅವ್ರು ಗೌರ್ಮೆಂಟ್ ಶಾಲೆಯವ್ರು. ಇದಿಷ್ಟು ಮಿರ್ಜಿ ಗ್ರಾಮದ ಮಹಿಳೆಯರ ಮನದಾಳದ ನೋವಿನ ಮತ್ತು ನಮ್ಮನ್ನು ಶಾಶ್ವತವಾಗಿ ಸ್ಥಳಾಂತರ ಮಾಡಿಕೊಡಿ, ಇಲ್ಲದೇ ಇದ್ರೆ ಪ್ರತಿ ವರ್ಷವೂ ಕೂಡ ಈ ರೀತಿಯಾದಂಥ ತೊಂದರೆ ಅನುಭವಿಸುವಂಥ ಪರಿಸ್ಥಿತಿ ಎದುರಾಗ್ತೈತೆ ಅನ್ನುವಂಥ ಮಾತನ್ನು ಅವ್ರು ಹೇಳಿರುವಂಥದ್ದು. ಬಾಗಲಕೋಟೆಯಿಂದ ಕ್ಯಾಮರಾಮನ್ ಮಂಜುನಾಥ್ ಕರ್ಗಲ್ ಜೊತೆ ಮಲ್ಲಿಕಾರ್ಜುನ ಸ್ಮಣಿ, SNR ಸೋನ್ ನ್ಯೂಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.